ಬಂಧುಗಳೇ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಸೋಬಾನೆ ಪದ ಅನ್ನೋದು ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಈಗಿನ ಕಾಲದಲ್ಲಿ ಆಗಿದೆ. ಆದ್ರೆ ಆ ಸೋಬಾನೆ ಪದ ಇನ್ನೂ ಹಳ್ಳಿ ಸೊಗಡಲ್ಲಿ ಬರ್ತಿಲ್ಲ ಯಾರು. ಯಾಕೆಂತಂದ್ರೆ ಆ ಸೋಬಾನೆ ಪದ ಕೇಳಕ್ಕೆ ಯಾವುದೇ ಒಂದು ಚಿಕ್ಕ ಒಂದು ಫಂಕ್ಷನ್ ಆಗ್ಲಿ ಅಥವಾ ಏನಾದ್ರೂ ಆಗ್ಲಿ ಆ ಸೋಬಾನೆ ಪದ ಆಡ್ಲಿಕ್ಕೆ ಆ ಊರಲ್ಲಿರ್ತಕ್ಕಂಥ ಹೆಣ್ಮಕ್ಳು ಯಾವ ರೀತಿ ಆಡ್ತಾ ಇದ್ರು ಅಂತಂದ್ರೆ ಅದು ಈಗಲೂ ಕೇಳಲಿಕ್ಕೆ ಇಂಪು. ಅದನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ, ಗುರ್ತಿಸ್ತಾ ಇಲ್ಲ ಜನ. ಏನಂದ್ರೆ ಇದು ಏನಾಗ್ತದೆ ಅಂದ್ರೆ ಜನ ಗುರ್ತಿಸ್ತಾ ಇಲ್ಲ. ಸೊ ಆ ರೀತಿ ಇರ್ತಕ್ಕಂಥ ಸೋಬಾನ ಪದ ಬಂದ್ಬಿಟ್ಟು ನಮ್ಮ ಊರಲ್ಲಿ ನಮ್ಮ ಭೀಮಕ್ಕ ಇವರು ಸೋಬಾನ ಪದ ನಿಮಗೋಸ್ಕರ ಆಡ್ತಾರೆ. ಒಮ್ಮೆ ಅವರ ಅದ್ಭುತ ಕಂಠದಲ್ಲಿ ಕೇಳಿ, ಓಕೆನಾ? ಭೀಮಕ್ಕ ಅವರೇ, ನೀವು ಜನರಿಗೋಸ್ಕರ ಒಂದು ಸೋಬಾನ ಪದ ನಿಮ್ ಬಾಯಿಂದ ಒಂದು ಒಗಿರಿ. ಸೊಪ್ಪಾರ ಕ್ಯಾರೆ ಎಪ್ಪತ್ತ ಗಾವಾದ ಹಾಕೆ ಒಂಬಾಳೆ ಬೇಗದಾರೆ ಸಾನೇರ ಸಬಾನ ಬನ್ನೇರೆ ಮಾತ್ರ ಹೇಳಿ. ಅಕ್ಕೇನೆ ಒಂಬಾಳೆ ಬೆಗದಾರ ದರದಡಲೆ ಒಪ್ಪಕ ನಮ್ಮಳಿಯ ನೆಲ್ಲಂದೆ ಸನ್ನೇರ ಸೋಬಾನ ಬನ್ನೇರೆ ಅಂದಾರ ಹಾಕ್ಯಾರೆ ಅನ್ನಂದ ಗಾವಾದ ತೆಂಗೆ ಒಂಬಾಳೆ ಬೇಗದಾರೆ ಸನ್ನೇರೆ ಸಬಾನ ಬನ್ನೇರೆ ಸೊಪ್ಪಾರ ದಡಿಯಾಕೆ ಒಕ್ಕನ ವೆಷ್ಟತ್ತ ಒಪ್ಪಕ ನಮ್ಮಳೆಯ ಬಾರಾಲೆ ಸನ್ನೇರೆ ಸಬಾನ ಬನ್ನೇರೆ ಆ ಸಾಲ ಕಂಬಕ್ಕೆ ಆತ ಬಾಸವಣ ಬಂದೆ ಈ ಸಲ ಕಂಬಕ್ಕೆ ಸೇವಾ ಬಂದ ಸನ್ನೇರೆ ಸಬಾನ ಬನ್ನೇರೆ ಈ ಸಲ ಕಂಬಕ್ಕೆ ಸೇವಾ ಬಂದವರಿಬ್ಬರಿಗೆ ಶಾಸಿವೆ ನೆಟ್ಟ ಆರೋಗದ ಸನ್ನೇರೆ ಸಬಾನ ಬನ್ನೇರೆ ಮುಂದಾಲ ಕಂಬಕ್ಕೆ ತಂದೆ ಬಸವಣ ಬಂದ ಇಂದಲ ಕಂಬಕ್ಕೆ ಸೇವಾ ಬಂದ ಸನ್ನೇರೆ ಸಬಾನ ಬನ್ನೇರೆ ಇಂದಲ ಕಂಬಕ್ಕೆ ಶಿವ ಬಂದವರಿಬ್ಬರಿಗೆ ವಂದಿಕೆ ಮಾಡೇ ಆರೋಗದ ಸನ್ನೇರೆ ಸಬಾನ ಬನ್ನೇರೆ ಹೋಗ್ತಾ ಸ್ನೇಹಿತರೆ, ಇದು ಇವರ ಒಂದು ಸೋಬಾನ ಪದ. ಮುಂದಿನ ಮತ್ತೆ ಇವರ ಹತ್ರನೇ ಕೇಳಿಸ್ತೀನಿ. ಹೇಗಿರುತ್ತೆ ಅಂತ ನಿಮ್ಮ ಅನಿಸಿಕೆ ಕಮೆಂಟ್ ಅಲ್ಲಿ ಹೇಳಿ ದಯವಿಟ್ಟು. ಥ್ಯಾಂಕ್ ಯು. ಸುಣ್ಣದಂತೆ ಸುಟ್ಟುವುದು ಜೀವ ಅರಳೇವಾಗುವುದು ಬಿಂಬದಲ್ಲೇ ಇರುವ ಜೀವ ತಮ್ಮ ಸೂಸ್ತ್ರ ಗೊಂಬೆನಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದ ಜೀವ ಸಾವು ತಪ್ಪದ ಬರುವಾಗ ಏನೂ ಇಲ್ಲ ಹೋಗುವಾಗ ಒಯ್ಯಲಿಲ್ಲ ಸುಟಿ ಕುಟ್ಟಿ ಸುಣ್ಣದಂತೆ ಸುಟ್ಟಿ ಹೋಗ್ವದ ಜೀವ ಅರಳಿ ಹೋಗ್ವದ. ಏನಾಯ್ತಪ್ಪ? ಹೌದು, ಜೀವನದಲ್ಲಿ ನಾವು ಬದುಕಿರೋ ತನಕ ಚೆನ್ನಾಗಿ ಒಳ್ಳೇದನ್ನೇ ಮಾಡ್ಬೇಕು ಹೊರತು ಯಾವತ್ತೂ ಇನ್ನೊಬ್ಬರಿಗೆ
ಕೆಟ್ಟದ್ದು ಬಯಸಬಾರ್ದು. ಕೆಟ್ಟದ್ದು ಬಯಸೋದಾದ್ರೆ ಅದು ಮನಸ್ಸಿಂದ ತೆಗೆದಾಕ್ಬೇಕು. ಈ ಜನ್ಮ ಬಂದ್ಬಿಟ್ಟು ಯಾವತ್ತೂ ಶಾಶ್ವತವಲ್ಲ. ಈ ಭೂಮಿ, ಈ ಪ್ರಕೃತಿ ಶಾಶ್ವತ ಇದ್ರು ಮಾನವ ಜನ್ಮ ಬಂದ್ಬಿಟ್ಟು ಯಾವತ್ತೂ ಶಾಶ್ವತವಾಗಿರಲ್ಲ. ಹೊಸದು ಹಳೇದು ಹೋಗ್ತಾ ಇರುತ್ತೆ, ಹೊಸದ್ ಬರ್ತಾ ಇರುತ್ತೆ. ಈಗ ನದಿ ನೀರು ಹೇಗೆ ಹರ್ಕೊಂಡು ಹಳೇದು ನೀರ್ ನಿಂತು ಅದು ಹೋಗುತ್ತೋ, ಹೊಸದು ಬರುತ್ತೋ, ಆ ರೀತಿಯಾಗಿ ಇದು ನಮ್ಮ ಜೀವನ ಶೈಲಿ ಬೆಳೆಸ್ಕೋಬೇಕು. ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನ ಎಷ್ಟೇ ಮುಂದುವರೆದ್ರು ಕೂಡ ಚಲನಚಿತ್ರ ಗೀತೆಗಳು ಇನ್ನಿತರ ಗೀತೆಗಳು ಮುಂದುವಗ್ತಾ ಹೋಗುತ್ತೆ. ಆದ್ರೆ ಆ ಗ್ರಾಮೀಣನ ಸೊಗಡು ಅಂತಕ್ಕಂಥದ್ದು ಇದುವರೆಗೂ ಮುಂದುವರಿತೈತೆ. ಯಾವ ರೀತಿ ಅಂದ್ರೆ ಸೋಬನ ಪದ ಆಗಿರ್ಬೋದು, ಲಾಲಿ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅಂತ ಹಾಡನ್ನ ಆಡಲಿಕ್ಕೆ ಈಗ ಭೀಮಕ್ನವರು ಮತ್ತೆ ಹನುಮಕ್ನವರು ಬಂದಿದ್ದಾರೆ. ಅದನ್ನ ಸೊಗಸಾದ ಹಾಡನ್ನ ಈಗ ನಿಮ್ಮಂದಿಗೆ ಆಡ್ತಾ ಇದ್ದಾರೆ ಭೀಮಕ್ನವರು. ಎಲ್ಲರೂ ಕೇಳಿ ಖುಷಿ ಪಡೋಣ. ದಾರೆ ಬೇಳತ್ತೆಗೆ ಮ್ಯಾಲ್ಯಾರ ಬರಬೇಕ, ಸಿಕ್ಕದಾರದ ಕೆರೆಯ ಬನ್ನೇರೆ ಸೋಬಾನ ಬನ್ನೇರೆ, ಸಿಕ್ಕೇನೆ ದಾರದ ಕಿರಿಯ ಸ್ವಾಧರ್ಮವೋ, ಅಕ್ಕೆ ಬೇಳತೆಗೆ ಬರಬೇಕ, ಸೊನ್ನೇರೆ ಸೋಬಾನ ಬನ್ನೇರೆ, ದಾರೆ ಬೇಳತೆಗೆ ಮ್ಯಾಲ್ಯಾರ ಬರಬೇಕ, ಸಿಕ್ಕದಾರದ ಕೆರೆಯ ಸೊನ್ನೇರೆ ಸೋಬಾನ ಬನ್ನೇರೆ, ಸಿಕ್ಕೇನೆ ದಾರದ ಕಿರಿಯ ಸ್ವಾಧರ್ಮವೋ, ಅಕ್ಕಿ ಬೇಳತೆಗೆ ಬರಬೇಕ, ಸೊನ್ನೇರೆ ಸೋಬಾನ ಬನ್ನೇರೆ. ಈಗ ನಮ್ಮ ಅತ್ತಿ ಬಂದ ಬಹಳ ದಿನ ಆಗಿತ್ತು. ಊರಾಗ ಕಾರ್ತಿಕೋತ್ಸವ ಅಂತಿತ್ತ. ಆ ಭೀಮಕ್ ಬಂದು ಸ್ವಲ್ಪ ಲಾಡು ಉಣಿಸಿ, ಖಾರ ಉಣಿಸಿ, ಸೋಮನ್ ಹೇಳಮ್ಮ ಅಂತ ಕರೆದಿನಿ. ಆಯಮ್ಮ ಇದ್ಯಾವ್ದು ಲತೆನ್ ನೋಡಿದಂಗ ನುಲಿತಾಳೆ, ನವಿಲು ನುಲ್ದಂಗೆ ನಾಚಿಕೆ ಅಲ್ಲೆಲ್ಲ ಉದ್ರೋಗಿದೆ. ಆದ್ರೂ ನಾಚಿಕೆ ಮಾತ್ರ ಬಿಡಂಗಿಲ್ಲ. ನಾಚಿಕೆ ಅಯ್ಯ ಊರ್ಕೊಂಡ ಅಂತ ನನ್ನನ್ನು ಸುಮ್ಮನೆ ಹರಿಸ್ತಾಳೆ. ಈಗ ತಮಾಷೆ ಆದ ಒಂದು ಸೋಬಾನ ಆಡ್ತಾಳೆ ಅಳಿಯನ್ ಮೇಲೆ. ಯಾರ ಮೇಲೆ ಆಡು ಆಯ್ತು. ಆಯಮ್ ಕಾಮಿಡಿ ಹೇಳಕ್ ಬರಲ್ಲ, ಯಾಕಂದ್ರ ಮಿಡಿ ಹಾಕಿಲ್ಲ, ಬೇರೆ ಸೀರೆ ಅದು ಇದು ಇಟ್ಟಾಳ. ಊರ್ಕೊಂಡ ಕಡ ಏಮೋ ಸ್ವಲ್ಪ ನೋವ ಕಡ ಈಗ ಮೈ ಆಡ ಹೇಳ್ಬೇಕಂದೇಳಿ ಭಯ ಆಗ್ತಾವ. ಟೈಮ್ ಸುಮ್ನಿದ್ದಾಗ ಮೈ ತೊಳ್ಕೊಂಬೇಕಾರೆ ಬಟ್ಟೆ ಗಿಬೇಕಾರೆ ಬಾಳ ಬರ್ತವೆ. ಆದ್ರೆ ಏನ್ ಮಾಡೋಣ, ಇವಾಗ ನೋಡಪ್ಪ ಹಾಡ್ ಹೇಳಿದ ತಕ್ಷಣ ಮಕ್ಕ ಜೋಲ ಹಾಕ್ತಾಳೆ. ಯಾರಂದ್ರ ಕಾಕ 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 ಅಂತೇಳಿ RCC ಫ್ಯಾನ್ ಎಲ್ಲ ತಿರ್ಗಂಗೆ ನಕ್ಕ ಹೋಗ್ತಾಳ ನೋಡ್. ವಾರಗಂಡ ಹೆಂಗ್ ನೋಡ್ತಾಳ. ನಾನೇನ್ ಮಾಡ್ಲ, ಮದ್ವೆ ಆಗೈತೆ. ಮನಸ್ಸಲ್ಲಿ ಚೆನ್ನಾಗಿರೋದೊಂದು ಯಾವ್ದೋ ಸೊಪ್ಪು ಬಸವಣ್ಣನ ಗೊಡಿಯ ಮುಂದೆ ತಿಂಗಾಳ ಮುಳುಗಿದವ, ತಿಂಗಾಳೆ ಮೊಳಗಿದವ, ತಿಂಗಾಳ ಕೋಗಿದವ, ಸ್ವಾಮಿ ಶಿವಪ್ಪನ ಪೂಜೆಗಾಗಿ ಬಾಳೆ ಬಾಗಿದವ, ತಿಂಗಾಳು ಮುಳಗಿದವು, ರಂಗೋಲಿ ಬೆಳಗಿದವು, ಸ್ವಾಮಿ ಬಸವಣ್ಣನ ಪೂಜೆಗೆಂದು ಬಾಳೆ ಬಾಗಿದವು, ಸ್ವಾಮಿ ಬಸವಣ್ಣನ ಪೂಜೆಗೆಂದು ಬಾಳೆ ಬಾಗಿದವು. ಅಡವೆಲ್ಲ ತಾರೆ ಗಿಡನೆಲ್ಲ ಮರಿಗ್ಯಾವ, ಗಿಡದಾಗ ನಮ್ಮಮ್ಮ ಗೆಳೆಯಾಗೆ ಬಾಳೆ ಬಾಗಿದವ,
ಗಿಡದಾಗೆ ನಮ್ಮಮ್ಮ ಗಿಳಿಯಾಗಿ ಹೇಳ್ಯಾಳೆ ಪಡದಿಲ್ಲ ಮಗಳೇ ದೊಡ್ಡ ದೊಣ್ಣೆ ಬಾಳೆ ಬಾಗಿದವ ಹಡದಮ್ಮೈದಾಳಂತ ದಿಡಿ ನಾನೋದೆ ನಡಮಾನೆ ಗಣ್ಣ ಎದುರಾದ ಬಾಳೆ ಬಾಗಿದವ ನಾಡೋ ಮನ ಗಣ್ಣ ಎದುರಾಗಿ ಹೇಳ್ಯಾನೆ ಬೇಗನೆ ತಂಗಮ್ಮಗೆ ಓಣಲಿಡೆ ಬಾಳೆ ಬಾಗಿದವ ಅದು ಅನ್ನನೆಲ್ಲ ಓದ ಹುಡುಗ ಉಂಡ ಕಾದಾಲಿಗೆ ಪೋಯರುದೇನು ಬಾಳೆ ಬಾಗಿದವ ಆಗಲೇ ಓದಲ್ಲೇ ಈಗಾಲೆ ಬಂದಲ್ಲೇ ಏನಂದ್ರ ನಿನ್ನ ತಾವರೋರು ಬಾಳೆ ಬಾಗಿದವ ಎಡಕ್ಕೆ ನಂದಿ ಕಂಡೆ ಬಲಕ್ಕೆ ಬಸವನ ಕಂಡೆ ಏಳದಲ್ಲಿ ಬಂದೆ ತಾವರಿಗೆ ಬಾಳೆ ಬಾಗಿದವ ತಂಗ್ಯೋದ 3 ದಿನಕ್ಕೆ ಅಣ್ಣಗೆ ಸಳಿಜಾರ ಅಣ್ಣ ನೆಂಡತಿಗೆ ತೇಲೆ ಬಾಳೆ ಬಾಗಿದವ ಹಿಂಗಾಳೆ ಮೊಣಗಿದವ ತಿಂಗಾಳಿ ಕೂಗಿದವ ಸ್ವಾಮಿ ಬಸವಣ್ಣನ ಪೂಜಿಗಾಗೆ ಬಾಳೆ ಬಾಗಿದವ ಓ ನಮ ಶಿವಾಯ ಓ ನಮ ಶಿವಾಯ ಓ ನಮ ಶಿವಯ ನಾಮ ಶಿವಯ ಬಾಳೆ ಬಾಗಿದವ ಅದ್ಭುತವಾಗಿ ಆಡಿದಾರೆ. ಚಪ್ಪಾಳೆ ಹಪ್ಪಳ ತಗೊಂಬಾರ. ಚಿತ್ರದುರ್ಗ ಡಿಸ್ಟಿಕ್ ಮೊಳಕಲ್ಮೂರು ತಾಲೂಕ ಚಿಕ್ಕರಹಳ್ಳಿ ಓಬನಹಳ್ಳಿ ಗ್ರಾಮದೊಳಗೆ ನಾವು ಪ್ರಾರ್ಥನೆ ಮಾಡುವೆವ ಜೈ ಭಾರತ ಬಹುಮತ ನಾವು ಪ್ರಾರ್ಥನೆ ಮಾಡುವೆವ ಏಜೆಂಟವಾಲ ಮಂಜಣ್ಣ ಪೇರ ಏಜೆಂಟವಾಲ ತಿಪ್ಪೇಶನ ಪೇರ ಜೈ ಭಾರತ ಬಹುಮತ ನಾವು ಪ್ರಾರ್ಥನೆ ಮಾಡುವೆವ ಗಂಟು ಕೊಟ್ಟಿದ್ದಾರೆ ಯಾವ ನೋಡಪ್ಪ ಹುಡುಗರು ದೇವಸ್ಥಾನ ಇರ್ಲಿ ಬಿಡ್ರಿ ಬರ್ರಿ. ಸುಟಿ ಕೊಟ್ಟಿ ಸುಣ್ಣದಂತೆ ಸುಟ್ಟು ಆಗುವುದು ಜೀವ ಅರಳೇವಾಗುವುದು ಬಿಂಬದಲ್ಲಿ ಇರುವ ಜೀವ ಬ್ರಹ್ಮಸೂತ್ರ ಗೊಂಬೆನಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದ ಜೀವ ಸಾವು ತಪ್ಪದ ಬರುವಾಗ ಏನೂ ಇಲ್ಲ ಹೋಗುವಾಗ ಒಯ್ಯಲಿಲ್ಲ ಸುಟಿ ಕೊಟ್ಟಿ ಸುಣ್ಣದಂತೆ ಸುಟ್ಟಿ ಹೋಗ್ವದ ಜೀವ ಅರಳಿ ಹೋಗ್ವದ ಏನಾಯ್ತಪ್ಪ. ಹೌದು, ಜೀವನದಲ್ಲಿ ನಾವು ಬದುಕಿರೋ ತನಕ ಚೆನ್ನಾಗಿ ಒಳ್ಳೇದನ್ನೇ ಮಾಡ್ಬೇಕು ಹೊರತು ಯಾವತ್ತೂ ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸಬಾರ್ದು. ಕೆಟ್ಟದ್ದು ಬಯಸೋದಾದ್ರೆ ಅದು ಮನಸ್ಸಿಂದ ತೆಗೆದಾಕ್ಬೇಕು. ಈ ಜನ್ಮ ಬಂದ್ಬಿಟ್ಟು ಯಾವತ್ತೂ ಶಾಶ್ವತವಲ್ಲ. ಈ ಭೂಮಿ ಈ ಪ್ರಕೃತಿ ಶಾಶ್ವತವಾಗಿದ್ರು ಮಾನವ ಜನ್ಮ ಬಂದ್ಬಿಟ್ಟು ಯಾವತ್ತೂ ಶಾಶ್ವತವಾಗಿರಲ್ಲ. ಹೊಸದು ಹಳೇದು ಹೋಗ್ತಾ ಇರುತ್ತೆ, ಹೊಸದ್ ಬರ್ತಾ ಇರುತ್ತೆ. ಈಗ ನದಿ ನೀರು ಹೇಗೆ ಹರ್ಕೊಂಡು ಹಳೇದು ನೀರ್ ನಿಂತದ್ದು ಹೋಗುತ್ತೋ ಹೊಸದು ಬರುತ್ತೋ ಆ ರೀತಿಯಾಗಿ ಇದು ನಮ್ಮ ಜೀವನ ಶೈಲಿ ಬೆಳೆಸ್ಕೋಬೇಕು.